ಮಾಡೋಣ ಅಂತ ನಿಮ್ಮ ಹೇಳಿಕೆಯಲ್ಲಿ ನೀವೇನಂದಿದ್ದೀರಾ? ನಮಗೆ ಗೆಲ್ಲಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸೋಲ್ಸಂತ ಶಕ್ತಿ ಇದೆ ಸರ್. ತಪ್ಪು ಅಂತೀರಾ? ಸರ್, ನಾವು 4-5 ಲಕ್ಷ ಜನ ಇರುವಂತ ಒಂದು ನಮ್ಮ ಸೋದರ ಸಮಾಜ ST ರಿಸರ್ವೇಶನ್ ಇರೋದ್ರಿಂದ 17 ಜನ MLA ಇದ್ದಾರಲ್ಲಿ. ನಮ್ಮಲ್ಲಿ ಕರೆಕ್ಟು 4-5 ಲಕ್ಷ ಅಂತ ಬಿಟ್ಟಲೇರೂರು, ಪ್ರಮೋದ್ ಮಧುರಾಜು, ತಿಪ್ಪಣ್ಣಪ್ಪ ಪ್ರಮೋದ್ 4 ಜನ ಹೆಸರು ಹೇಳಿದ್ರಿ ಅಲ್ವಾ? ಹೌದೌದೌದೌದು. ಒಂದು ನಿಮಿಷ, ಅದೇ ನಮ್ಮಷ್ಟೇ ಇರೋಂಥ ಕುರುಬ ಯಾವುದೇ ರಾಜಕೀಯ ಎಷ್ಟು ಜನಸಂಖ್ಯೆ ವಾರವಾಗಿ ಮಾಡಿಲ್ಲ ಸರ್. ಯಾವುದೇ ರಾಜಕೀಯ ಪಕ್ಷ ಟಿಕೆಟ್ ನಮ್ಮ ಶೇರ್ ಇಲ್ಲಿ ಕೇಳ್ತೀವಿ. ಕಾಂಗ್ರೆಸ್ ಜೊತೆ ನಾವು ಮೊದಲನೇ ಹೆಜ್ಜೆ ಇರ್ತೀವಿ. ಇಲ್ಲೂ ಸಹ ನಮ್ಮ ಶೇರ್ ಕೇಳ್ತೀವಿ. ಅವರು ನಮ್ಮ ಷರತ್ತುಗಳ ಅವರು ಸೀಟ್ಸ್ ಯಾವುದೇ ಪಕ್ಷಕ್ಕೆ ಸೋತೋಗ್ತಾರೆ. ನಾವೇನಾದ್ರೂ ಅವ್ರಿಗೆ ಕೈಗಿಡ್ದಿಲ್ಲ. ಅದರಿಂದ ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕೇ ಬೇಕಾಗಿತ್ತು ಈ ಪಕ್ಷನ ರಾಜಕೀಯ ಪೊಲಿಟಿಕಲ್ ಪಾರ್ಟಿ ಅಂತಂದ್ಮೇಲೆ ಫಂಡಿಂಗ್ ಬೇಕಾಗುತ್ತೆ. ಕ್ಯಾಂಪೇನ್ ಮಾಡಲಿ ಅಥವಾ ಹೈದರಾಬಾದ್, ಕರ್ನಾಟಕ ಮತ್ತೆ ಕೋಸ್ಟಲ್ ಮತ್ತೆ ಮೈಸೂರು ವಿಭಾಗ ಈ 4 ಕಡೆ ನಾವು ತುಂಬಾ ಬಾಳ ಇದ್ದೀವಿ. ಮತ್ತೆ ಮಧ್ಯ ಕರ್ನಾಟಕದಲ್ಲಿ ಇದ್ದೀವಿ. ಅದರಲ್ಲಿ ಹುಬ್ಳಿ, ಧಾರವಾಡ ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ. ಈಗ ಹಾವೇರಿ ಜಿಲ್ಲೆಯಲ್ಲಿ ನಾವು 1,25,000 ವೋಟರ್ಸ್. ಅದೇ ರೀತಿ ನಾವು ಶಿವಮೊಗ್ಗದಲ್ಲಿ 130 ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮೈಸೂರು ತಗೊಂಡೆ ಶ್ರೀರಂಗಪಟ್ಟಣ 60,000-70,000 ನಮ್ಗೆ ಓಟ್ ಇದೆ. ಅದೇ ಮಳವಳ್ಳಿಯಲ್ಲಿ 40,000 ಓಟ್ ಇದೆ. ಮಂಡ್ಯದಲ್ಲಿ ಓಟ್ ಇದೆ. ಚನ್ನಪಟ್ಟಣದಲ್ಲಿದೆ. ಎಲ್ಲ ಕಡೆ ಗೆಲ್ಲೋ ಶಕ್ತಿ ಇದೆ. ನಮ್ಮ ಹಿಂದುಳಿದ ಗುಲ್ಬರ್ಗದಲ್ಲಿರೋ 5ರಲ್ಲೂ ಗೆಲ್ತೀವಿ, ಯಾದಗಿರಿಯಲ್ಲಿರೋ 6ರಲ್ಲೂ ಗೆಲ್ತೀವಿ, ರಾಯಚೂರಲ್ಲಿ ಗೆಲ್ತೀವಿ, ಕೊಪ್ಪಳದಲ್ಲಿ ಗೆಲ್ತೀವಿ, ಬಳ್ಳಾರಿಯಲ್ಲಿ ಗೆಲ್ತೀವಿ, ಬೀದರಲ್ಲಿ ಗೆಲ್ತೀವಿ, ಬೆಳಗಾವಿಯಲ್ಲಿ ಗೆಲ್ತೀವಿ, ಕಾರವಾರದಲ್ಲಿ ಗೆಲ್ತೀವಿ, ಅಂಕೋಲಾದಲ್ಲಿ ಗೆಲ್ತೀವಿ, ಎಲ್ಲದಲ್ಲಿ ಗೆಲ್ತೀವಿ ಸರ್. ಇವಾಗ ಹೇಳ್ತಾ ಇದ್ದೀರಲ್ಲ, ಇಷ್ಟು ಕ್ಷೇತ್ರ ನೀವು 2028ಗೆ 10-15 ಕ್ಷೇತ್ರ ಗೆಲ್ತೀರಾ, ಇಲ್ಲ 60-70 ಕ್ಷೇತ್ರ? ಸ್ವಾಮಿ, ನಮಗೆ 224 ಕ್ಷೇತ್ರದ್ದು ಹೊಸ ಬದಿ ನಮ್ಮ ಹತ್ರ ಇಲ್ಲ. ಅದು ಕ್ಲಿಯರ್ ಮಾಡ್ತಾ ಇದ್ದೀವಿ. ನಮ್ಮ ಶಕ್ತಿ ಎಲ್ಲಿದೆ, ನಾವು ಎಲ್ಲಿ ಗೆಲ್ಲಕ್ಕಾಗುತ್ತೆ ಅಷ್ಟೇ. ನಾವು ನಿಮ್ಮ ಜನ ಒಟ್ಟಿಗಿದ್ದಾರಾ? ಎಲ್ಲ ಜನ ನಮ್ಮ ಒಟ್ಟಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪಕ್ಷದಲ್ಲಿರೋರು ಕೂಡ ನಮ್ಮ ಪಕ್ಷಕ್ಕೆ ಬರ್ತಾರೆ. ಐತಿ, ನಮ್ಮ ಕ್ಲಿಯಾರಿಟಿ ಐತಿ. ನಿಮ್ಮ ಬುದ್ಧಿವಂತಿಕೆಯನ್ನ ಜನರ ಕಲ್ಯಾಣಕ್ಕೋಸ್ಕರ ಬಳಸ್ರಿ, ನಮ್ಮ ದಾರಿ ತಪ್ಸಕ್ಕೋಸ್ಕರ ಬಳಸಬೇಡ ಅಂತ ನಾನು ಸವಿನಯ ಪ್ರಾರ್ಥನೆ ಮಾಡ್ತಾ 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 ಹೇಳ್ತಾ ಇದ್ದೀನಿ. ನಮ್ಮನ್ನ ದಯವಿಟ್ಟು ದಾರಿ ತಪ್ಪಿಸೋದು ಇನ್ನು 24 ಕ್ಷೇತ್ರ ಆಗ್ತೀವಿ. 24 ಕ್ಷೇತ್ರದಲ್ಲಿ ಅವೆಲ್ಲ ಸುಳ್ಳು ಮಾಡ್ತೀನಿ. ಆ ಸುಳ್ಳು ಭರವಸೆ ನಾನು ಕೊಟ್ಟಲ್ಲ. ಯಾಕಂದ್ರೆ ನೀವು ಪ್ರಧಾನಿಗೆ ಕ್ವಶನ್ ನೀವು ಯಾರು ಕೇಳೇ ಇಲ್ಲ ಇವತ್ತು ತನಕ. 15 ಲಕ್ಷ ಅದೇ ಕೇಳತ್ತಂತ ಹೇಳಿ ಸ್ವಾಮಿ. ನಿಮ್ಗೆ ಅಲ್ಲ, ನಮ್ಗೆ ಏನ್ ಮಾಡ್ತೀರಿ, ಜನಕ್ಕೆ ಏನ್ ಮಾಡ್ತೀರಾ ಅಂತ ಹೇಳಿ ಸ್ವಾಮಿ. ನಾವು ನಮ್ಮ ಕಷ್ಟ ಹೇಳ್ಕಂತ ಇದೀವಿ. ನಾಳೆ ನಾವು ಜನಕ್ಕೆ ಹೇಳ್ತೀವಿ. ಈಗ ನಮ್ಮನ್ನ ನಾವ್ ಹೇಳತ್ತೀವಿ. ನಮ್ಮ ಪಕ್ಷ ನಮ್ಮನ್ನ ಇಲ್ಲ ಬೇಡ. ಏನಿದೆ ಸರ್, ನಮ್ಮ ಮೈಂಡ್ ಅಲ್ಲಿ ಇನ್ಬಿಲ್ಟ್ ಆಗಿದೆ ಸರ್. 3 ಭರವಸೆ ಕೊಡಿ ಸರ್. ಅದೇ ಸರ್, ಒಂದೇ ಒಂದು ನಿಮಿಷ. ಪ್ರತಿ ಒಬ್ಬ ಹಿಂದುಳಿದ ವರ್ಗದವರು ಬರೀ ಹಿಂದುಳಿದ ಕೇಳಿ ಸಕ್ರೆ ಅದೇ ಬರೀ ಹಿಂದುಳಿದನ ಹಿಂದುಳಿದ ಅಲ್ಮಾನಿ ಸಮಾಜದವ್ರನ್ನ ರಾಜಕೀಯವಾಗಿ ಈ BJP ಪಾರ್ಟಿ ಮೇಲೆ ತೆತ್ತಂತೆ ಮೊದಲನೇದಾಗಿ. ಎರಡನೇದು, ಎಷ್ಟು ಮಠಾಧೀಶ ಇವತ್ತು ನೋಡಿ, ನಮ್ಮ ಅಂಬಿಗರ ಚೌಡಯ್ಯನ ಪ್ರಾಧಿಕಾರ ಮಾಡಿಲ್ಲ. ನಮ್ಮ ಅಂಬಿಗರ ಚೌಡಯ್ಯನ ಒಂದು ಗದ್ದಿಗೆ ಇವತ್ತಂತ ಉದ್ಧಾರ ಮಾಡಿಲ್ಲ ಸರ್. ಜನಕ್ಕೆ ಏನ್ ಮಾಡ್ತಾ ಇದೀರ ಅದು ಹೇಳಿ. ನೀವು ನಿಮ್ ಜನ ಕೇಳಂತ ಇದೇ ಬರಲ್ಲ, ಕ್ವಶನ್ನೇ ಬರಲ್ಲ. ನೀವು ಯಾರಿಗೆ ನಿಮ್ಗೆ ಅನ್ಯಾಯ ಆಗಿದ್ದು ಯಾರಿಂದ ಅವ್ರದ್ದು ಬೈಯೋದು ಮಾಡಿ, ಅವ್ರದ್ದು ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ ಸರ್. ನಮ್ಮ ಷೇರು ಈಗ ಕಾಂಗ್ರೆಸ್ ನಮ್ಮ ಇಂಡಿಯಾ ಅಲಯನ್ಸ್ ಅಲ್ಲಿ ನಮ್ಮ ಪಾರ್ಟಿ ಇದೆ. ಕರ್ನಾಟಕದಲ್ಲೂ ನಾವು ಸೇರ್ಕೊಂಡಿಲ್ಲ. ನಮ್ಮ ಷರತ್ತುಬದ್ಧವಾಗಿ ನಮ್ಗೆ ಅವ್ರು ಶೇರ್ ಕೊಟ್ಟರೆ ಸೇರ್ಕೊಂತೀವಿ, ಇಲ್ಲಾಂದ್ರೆ ಸ್ವತಂತ್ರವಾಗಿ. ಮೂರೇ ಚುನಾವಣಾ ಭರವಸೆ ನೀವು ಹೇಳಿ. ನಿಮ್ಮ ಕಡೆಯಿಂದ 3 ಚುನಾವಣಾ ಭರವಸೆ ತಿಳಿಸಿ. ಏನ್ ಚುನಾವಣೆ ಭರವಸೆ ಕೊಡ್ತಿದ್ದೀರಾ ನೀವು? 3 ಪಾಯಿಂಟ್ ತಿಳಿಸಿ. ಈಗ ಮುಂದಿನ ದಿನಗಳಲ್ಲಿ ಲಕ್ಷ ಇದ್ದೀವಲ್ಲಿ ಎಷ್ಟು ಜನ ಟಿಕೆಟ್ ಕೊಟ್ಟಿದ್ದಾರೆ ಸರ್? ಒಂದು ಪಾರ್ಟಿನಲ್ಲಿ ಒಬ್ಬರಿಗನ ಸರ್ ಹೋಗ್ಲಿ. ನಾನು ಹೇಳ್ತಾರ ರಾಜಕೀಯವಾಗಿ ಸರ್, ಈಗ ಇದೇ ಒಕ್ಕಲಿಗರಲ್ಲಿ, ಲಿಂಗಾಯತರಲ್ಲಿ
ಮುಸಲ್ಮಾನರಲ್ಲಿ ಎಲ್ಲ ಪಕ್ಷದಲ್ಲೂ ಅವ್ರವ್ರ ನಾಯಕರಿದ್ದಾರೆ, ಅವ್ರವರಿಂದ ಅವ್ರು ಹೋಗ್ತಾರೆ. ನಮ್ಮ ಪಕ್ಷ ನಮ್ಮ ಜಾತಿಯಲ್ಲೂ ಅವ್ರವ್ರು ಫಾಲೋ ಮಾಡ್ತಾರೆ. ನಮ್ಮ ಜನ ಅದೇ ನಮ್ಮ ಸಮಾಜದ ನಾನು ಹೇಳ್ತಾರದು, ನಮಗ್ ಬರ್ತಾ ಇರೋ ಪಾಲು ಕಡಿಮೆ ಇದೆ. ನಮ್ಮ ಮೂಲ ಉದ್ದೇಶ ಅಷ್ಟೇ, ನಮ್ಗೆ ಸಿಗ್ಬೇಕಾಗಿರೋ ಈ ರಾಜ್ಯದಲ್ಲಿ ಸಿಗ್ಬೇಕಾಗಿರೋ ಎಲ್ಲ ಷೇರು ನಮಗ್ ಸಿಗ್ಬೇಕು. ನಮ್ಮ ಜಾತಿ ಅನುಗುಣವಾಗಿ, ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಗೆ ಕೊಡ್ಲಿ. ನಾವು ಬೇರೆ ಏನು ಚಕ್ಕಾರ ನಾವು BK ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ಈ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ವಿ. ಈ ಒಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ VIP ಪಾರ್ಟಿ 2011ರಲ್ಲಿ ಮೊದಲನೇದಾಗಿ ಬಿಹಾರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿ ಅವರು ಈ ಒಂದು ಪಾರ್ಟಿನ ಹುಟ್ಟಾಕಿದ್ದು, ಅವರೇ ಫೌಂಡರ್ ಈ ಪಾರ್ಟಿಗೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಅದೆಲ್ಲ ಕಟ್ಕೊಂಡು ನಾವೊಂದು ಪಕ್ಷವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗಾಗಲೇ ಬಿಹಾರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ 4 ಜನ MLAಗಳು ಆಯ್ಕೆಯಾಗಿ ಬಂದು ಒಬ್ರು ಮಿನಿಸ್ಟರ್ ಸಹ ಆಗಿದ್ರು. ಈ ಒಂದು ಮುಂದಿನ ಎಲೆಕ್ಷನ್ ಅಲ್ಲಿ ಡಿಸೆಂಬರ್ ಅಲ್ಲಿ ಬರುವಂತ ಉತ್ತರ ಪ್ರದೇಶಲ್ಲಿ ನಾವು ಸಮಾಜವಾದಿ ಪಾರ್ಟಿ ಜೊತೆ ಅಲ್ಲಿ ಸೇರ್ಕೊಂಡಿದೀವಿ. ಅಲ್ಲಿ ನಮ್ಗೆ 24 ಟಿಕೆಟ್ ಭರವಸೆ ಕೊಟ್ಟಿದ್ದಾರೆ. 2 MLC, 1 ರಾಜ್ಯಸಭಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಜನಸಂಖ್ಯೆ 1,10,00,000 ಇದೆ UPಯಲ್ಲಿ. ಹಾಗಾಗಿ ನಾವಲ್ಲಿ 24 ಸೀಟ್ ತಗೊಂಡು ನಾವಲ್ಲಿ ಆಯ್ಕೆ ಆಗ್ಲಿಕ್ಕೆಲ್ಲ ತಯಾರು ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾಳೆ ಇದರ ಒಂದು ಯುಗಾರಂಭ ಸಮಾರಂಭ ಮಾಡ್ತಾ ಇದೀವಿ 7ನೇ ತಾರೀಕು ಅಶೋಕ ಹೋಟ್ಲಲ್ಲಿ. ಈಗ ಅಲ್ಲಿ ಈ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ನಾವೊಂದು 20-25 ಜನ MLAಗಳು ಆರಿಸ್ಬಂದು ನಮ್ಮ ಇಡೀ ಈ ಒಂದು ಮೀನುಗಾರಿಕೆ ಮತ್ತೆ ಒಂದು ಹಿಂದುಳಿದ ವರ್ಗಗಳವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇದ್ದೀವಿ ನಾವು. ಇದರಲ್ಲಿ 22ರಿಂದ ಬರೀ ಮೀನುಗಾರರೇ 22 ಕೋಟಿ ಇದೀವಿ ನಾವು. ಅದ್ರ ಜೊತೆಯಲ್ಲಿ ಹಿಂದುಳಿದವರು ಸೇರ್ಕೊಂಡ್ರೆ ಎಲ್ಲಾ ಜಾತಿಗಳು ಸೇರಿ ನಮ್ಗೆ 195 ಜಾತಿಗಳು ಶಕ್ತಿ ನೀಡ್ತಾ ಇದ್ದಾವೆ. ಅದ್ರ ಮಠಾಧೀಶರು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕು ಬಂದು ಎಲ್ಲರೂ ನಮ್ಗೆ ಆಶೀರ್ವಾದನೂ ಮಾಡ್ತಾ ಇದ್ದಾರೆ. ನಮ್ ಜೊತೆ ನಿಲ್ತೀವಿ, ಇಷ್ಟು ವರ್ಷ ನಾವು ದೊಡ್ಡವರು ಹಿಂದೆ ಅಂತ ಹೋಗಿ ನಮ್ಗೆ ಆಗಿರೋ ಅನ್ಯಾಯ ಸಾಕು, ಯಾರಿಂದನೂ ನಮ್ಗೆ ಒಳ್ಳೇದಾಗಿಲ್ಲ ಅಂತೇಳಿ ಇವತ್ತು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಣ್ಣವರು ಅತಿ ಹಿಂದುಳಿದ ವರ್ಗ ಹಿಂದ್ ಅಂತ ಹೇಳ್ಕೊಂಡು 2 ಸತಿ MLA ಆದ್ರು. MLA ಆಗಿ ಮತ್ತೆ ಅವರು 2 ಸತಿ CM ಆದ್ರು. CM ಆಗಿ 8 ವರ್ಷ ಅವ್ರು ಕಳೆದ್ರು. ಆದ್ರೆ ಅವ್ರು ಇವತ್ತು ಎಲ್ಲ ಪ್ರಾಧಿಕಾರಗಳು, ನಿಗಮಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಮಾಡ್ಬೇಕಾಯ್ತು. ಇವತ್ತು ಅವನ್ನೆಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು ಇಳ್ದವರು. ಮುಂದೆ ನಮ್ಗೆ ಯಾರು ಸ್ವಾಮಿ ದಿಕ್ಕು? ಆದ ಕಾರಣ ನಾವು ನಮ್ಮ ಓಟು ನಮ್ಗೆ ಹಾಕೊಂಡು ನಾವು ರಾಜಕೀಯವಾಗಿ ಮುಂದೆ ಬಂದು ನಮ್ಮೆಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತೇಳಿ ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ ನಾವು ಕಟ್ಕೊಂತ ಇದೀವಿ. ನಾಳೆ ಅದರ 7ನೇ ತಾರೀಕು ಉದ್ಘಾಟನೆ ಇದೆ ಸ್ವಾಮಿ.